ಮೇಡಮ್ ಎಷ್ಟೋ ವರ್ಷದ ಕನಸು ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಆ ಕನಸು ಇವತ್ತು ನೆರವೇರಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಆ ತಿರುಪತಿ ತಿಮ್ಮಪ್ಪ ಗೆಲ್ಲಿಸ್ಬಿಟ್ರೆ ಸಾಕು ಅಂದ್ಕೊಂಡಿದ್ದೀನಿ. ನೈಟು ಬೆಳಗ್ಗೆಯಿಂದ ಬರೀ ಡ್ಯೂಟಿ ಮಾಡಿಲ್ಲ, ಬರೀ ಆ ವಿಡಿಯೋ ನೋಡ್ಕೊಂಡೇ ಇರೋದಾಗೈತೆ ನಮಗೆ. ಮುಂದಿನ ವಿರಾಟ್ ಅವ್ರು ರಿಟೈರ್ಮೆಂಟ್ ಕೊಟ್ಟರು ಮುಂದಕ್ಕೆ ರಜತ್ ಮತ್ತು ಜಿತೇಶ್ ABD ವಿರಾಟ್ ಆಗ್ತಾರೆ ಅಂತ ನನ್ನ ಒಪಿನಿಯನ್ ಇದೆ. ಕಪ್ ಅಂದ್ಬಿಟ್ಟು ರೆಕಾರ್ಡ್ಗಳೆಲ್ಲ ನಮ್ಮಲ್ಲಿ ತುಂಬ ಜಾಸ್ತಿ ಇರೋದು. ಆಮೇಲೆ ನಮ್ಮ ಫ್ಯಾನ್ಸಲ್ಲಿರೋ ಲಾಯಲ್ಟಿ ಆ ಫ್ಯಾನ್ಸಲ್ಲಿ ಇಲ್ಲ. ಅವರು 18 ಇಯರ್ಸಿಂದ ಒಂದೇ ಟೀಮ್ಗೆ ಆಡ್ತಾ ಇದ್ದಾರೆ RCBಗೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಲಾಯಲ್ಟಿ. ಸೊ ಅವ್ರಿಗೋಸ್ಕರ ಆದರೂ ಈ ಸತಿ ನಾವು ಕಪ್ ಹೊಡಿಲೇಬೇಕು, ಹೊಡಿತೀವಿ. ಯಾವುದಾದ್ರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಫೇಲ್ಯೂರ್ ಆಗ್ತಾರೆ, ನಮಗೊಂದು ಬ್ರ್ಯಾಂಡ್ ನೇಮ್ ಬೇಕು. ಆ ಬ್ರ್ಯಾಂಡ್ ನೇಮು ವಿರಾಟ್ ಕೊಹ್ಲಿನೇ ಮ್ಯಾಮ್. ತಿರುಗೇಟು ಮ್ಯಾಮ್. ಇದರಲ್ಲಿ ಗೊತ್ತಾಗುತ್ತೆ ಯಾರಿಗೆ ಲಾಲಿಪಾಪು, ಯಾರಿಗೆ ಕಪ್ಪು ಅಂತ. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಟೀಮಿಗೆ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತದೆ. RCBನೇ ಯಾವತ್ತೂ ಬಿಟ್ಕೊಡ, ಸೋತ್ರು ಕೂಡ ಇರ್ತಾರೆ, ಗೆದ್ದರು ಕೂಡ ಅವ್ರು ಇರ್ತಾರೆ. ಜನ ಫ್ಯಾನ್ಸ್ ಇದ್ದಾರೆ, ಅದೇ ಸಾಕು ಮೇಡಮ್. ನಾವು RCB ಹೊಡೆದಿಲ್ಲ ಅಂದ್ರೆ ಪರವಾಗಿಲ್ಲ, ಫ್ಯಾನ್ಸ್ ಎಂಕರೇಜ್ಮೆಂಟ್ ಇದೆ, ಅದೇ ನಮ್ಮ RCB ಹೆಮ್ಮೆ ಮೇಡಮ್. ಅದು ಕೊನೆವರೆಗೂ ಬಂದಿದ್ದಾರೆ, ಫೈನಲ್ವರೆಗೂ ಬಂದಿದೆ. ಸೊ ಈ ಸತಿ ಖಂಡಿತ ಹೊಡಿತಾರೆ ಕಪ್ಪು, ನಮಗಂತೂ ಹೋಪ್ ಇದೆ. IPL ಸೀಸನ್ 18ರ ಮಹಾಸಮರಕ್ಕೆ ಇನ್ನೇನು ಕ್ಷಣಗಳಲ್ಲಿ ಶುರುವಾಗಲಿದ್ದು, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇಂದಿನ ಮ್ಯಾಚ್ ನಡೀತಾ ಇರುವಂಥದ್ದು ಪಂಜಾಬ್ ವರ್ಸಸ್ RCB ಮ್ಯಾಚ್. ಇವತ್ತು ಯಾರ ಪಾಲಾಗುತ್ತೆ ಕಪ್ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಎಷ್ಟೋ ವರ್ಷದ ಕನಸು ಇವತ್ತು ನೆರವೇರ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು RCB ಮ್ಯಾಚ್ ಇದೆ ಮೇಡಮ್. ಎಷ್ಟೋ ವರ್ಷದ ಕನಸು ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಆ ಕನಸು ಇವತ್ತು ನೆರವೇರಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು ತುಂಬ ಸಲ RCB ಗೆಲ್ಲುತ್ತೆ ಅನ್ಕೊ ಬಂದು ಸೋತೋಗ್ತೈತೆ. ಬಟ್ ಈ ಸಲ ಏನೋ ಆ ತಿರುಪತಿ ತಿಮ್ಮಪ್ಪ ಗೆಲ್ಲಿಸ್ಬಿಟ್ರೆ ಸಾಕು ಅಂದ್ಕೊಂಡಿದ್ದೀನಿ. ಅದಲ್ಲದೆ ನಮ್ಮ ರಜತ್ ಮತ್ತು ಜಿತೇಶ್ ಕೂಡ ಬಂದವ್ರೆ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದವ್ರೆ, ತಿರುಪತಿಗೆಲ್ಲ ಹೋಗವ್ರೆ. ಗೆಲ್ಲುತ್ತೆ ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೀವಿ. ಗೆದ್ದರೆ ಸಾಕು, ತುಂಬ ಖುಷಿಯಾಗಿದ್ದೀವಿ. ಅವ್ರು ಏನಾದ್ರು ಗೆಲ್ತು ಅಂದರೆ ಆಟೋ ಹಿಂದೆಗಡೆ ಫುಲ್ಲು ಒಂದು ಸ್ಟಿಕ್ಕರ್ನೇ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿ ಟ್ರೋಫಿ ಎತ್ತಿಡೋದು ಹಾಕ್ಸ್ಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ನಾನು ನೈಟು ಬೆಳಗ್ಗೆಯಿಂದ ಬರೀ ಡ್ಯೂಟಿ ಮಾಡಿಲ್ಲ, ಬರೀ ಆ ವಿಡಿಯೋ ನೋಡ್ಕೊಂಡೇ ಇರೋದಾಗೈತೆ ನಮಗೆ. ಗೆದ್ದರೆ ಸಾಕು ಅಂತ ತುಂಬ ಹ್ಯಾಪಿ ಆಗುತ್ತೆ ಸರ್. ಈಗ ವಿರಾಟ್ ಕೊಹ್ಲಿ ಅವರು ಇಲ್ಲ ಅಂದರೂ ಕೂಡ ಫ್ಯಾನ್ ಬೇಸ್ ಹಿಂಗೆ ಇರುತ್ತೆ RCBಗೆ ಮೇಡಮ್. ವಿರಾಟ್ ಅವರು ಇಲ್ಲ ಅಂದರೂ ಕೂಡ ಇರುತ್ತೆ. ಬಟ್ ಮುಂದಿನ ವಿರಾಟ್ ಅವ್ರು ರಿಟೈರ್ಮೆಂಟ್ ಕೊಟ್ಟರು ಮುಂದಕ್ಕೆ ರಜತ್ ಮತ್ತು ಜಿತೇಶ್ ABD ವಿರಾಟ್ ಆಗ್ತಾರೆ ಅಂತ ನನ್ನ ಒಪಿನಿಯನ್ ಇದೆ. ಆಗುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಜಿತೇಶ್ ABD ಆಗ್ತಾರೆ, ರಜತ್ ವಿರಾಟ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಸರಿ, ಈಗ ಒಂದಷ್ಟು CSK ಫ್ಯಾನ್ಸ್ಗಳು ಹೇಳ್ತಾ ಇರುವಂಥದ್ದು ನಮ್ಮ ಹತ್ರ 5 ಕಪ್ ಇದೆ, ನಿಮ್ಮ ಹತ್ರ ಬರೀ ಲಾಲಿಪಾಪ್ ಇದೆ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಮೇಡಮ್, ಲಾಲಿಪಾಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಪ್ ಅಂದ್ಬಿಟ್ಟು ರೆಕಾರ್ಡ್ಗಳೆಲ್ಲ ನಮ್ಮಲ್ಲಿ ತುಂಬ ಜಾಸ್ತಿ ಇರೋದು. ಆ ಕಪ್ಪನ್ನು ಕಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ರೆಕಾರ್ಡ್ ಇದೆಯಲ್ಲ, ಆ ರೆಕಾರ್ಡನ್ನು ತೋರಿಸಿದ್ರೆ ಸಾಕು ನಮ್ಮದು. ಆಮೇಲೆ ನಮ್ಮ ಫ್ಯಾನ್ಸಲ್ಲಿರೋ ಲಾಯಲ್ಟಿ ಆ ಫ್ಯಾನ್ಸಲ್ಲಿ ಇಲ್ಲ. ಅದನ್ನು ನಾನು ಹೇಳೋದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಷ್ಟೇ ಮೇಡಮ್ ಹೇಳೋದು ನಾನು. ಮೇಡಮ್, ಅವ್ರು ಕಪ್ ಗೆದ್ರೂ ಅವ್ರ ಕಡೆಯೇ, ಸೋತ್ರೂ ಕೂಡ ಅವ್ರ ಕಡೆಯೇ. ಒಂಥರ ಚಿಲ್ ಮಾಡೋಣ. ಆದರೆ ಗೆದ್ದರೆ ಖುಷಿಯಾಗುತ್ತೆ, ಗೆಲ್ಲಿಲ್ಲ ಅಂದ್ರೂ ತುಂಬ ಅದೇ ಫ್ಯಾನ್ ಪ್ರೀತಿ ಇರುತ್ತೆ, ಅದೇ ವಿಶ್ವಾಸ ಕೂಡ ಇರುತ್ತೆ. ಬಟ್ ವಿರಾಟ್ ಒಂದು ಸಲ ರಿಟೈರ್ಮೆಂಟ್ ಆಗೋಕ್ಕಿಂತ ಮುಂಚೆ ಒಂದು ಸಲ ಕಪ್ ಗೆದ್ದರೆ ಸಾಕು, ಅಷ್ಟೇ. ನಮಗೆ ಇನ್ನೇನು ಬೇಕಾಗಿಲ್ಲ. ಸರ್, ಈಗ ಎಷ್ಟೋ ವರ್ಷದ ಕನಸು RCB ಕಪ್ ಹೊಡೆಯುತ್ತೆ ಅನ್ನೋದು, ಈ ಸರಿ ಕಪ್ ಹೊಡೆಯುತ್ತೆ ಅಂತ ಅನ್ಸುತ್ತೆ ಸರ್ ಇವತ್ತು? ಡೆಫಿನೆಟ್ಲಿ ಮ್ಯಾಮ್. ಇಟ್ಸ್ ಲೈಕ್ ಅನ್ 18 ಇಯರ್ಸ್ ಆಫ್ ಡ್ರಾಟ್. ಸೊ ಹೆಂಗೆ ರೋಹಿತ್ ಶರ್ಮಾ ಅವರು 2025 ವರ್ಲ್ಡ್ ಚಾಂಪಿಯನ್ಸ್ ಟ್ರಾಫಿ ತಂದರು, ಅದೇ ಥರ ಈ ಸತಿ ರಜತ್ ಪಡಿಟರ್ ಕ್ಯಾಪ್ಟನ್ಸಿಯಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೊಂದು ಪ್ರೈಡ್ ತರಬೇಕು. ಲೈಕ್ ಅವರು 18 ಇಯರ್ಸಿಂದ ಒಂದೇ ಟೀಮ್ಗೆ ಆಡ್ತಾ ಇದ್ದಾರೆ RCBಗೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಲಾಯಲ್ಟಿ ಮತ್ತು ಅವ್ರ ಅಭಿಮಾನ. ಸೊ ನಮ್ಮ ಕರ್ನಾಟಕ ಜನನ ಅವ್ರ ಮೇಲೆ ಇಟ್ಟಿರೋ ಪ್ರೀತಿನೂ ಇದು. ಸೊ ಇದು ತೋರಿಸುತ್ತೆ ನಮಗೂ ಅವ್ರಿಗಿರೋ ಬಾಂಡಿಂಗು. ಸೊ ಅವ್ರಿಗೋಸ್ಕರ ಆದರೂ ಈ ಸತಿ ನಾವು ಕಪ್ ಹೊಡಿಲೇಬೇಕು, ಹೊಡಿತೀವಿ. ಬಟ್ ನೀವು ತುಂಬ ಸರಿ ನೋಡ್ಬೋದು ಸರ್, ಫೈನಲ್ ತನಕ ಬರ್ತಾರೆ ಬಟ್ ಕಪ್ ಹೊಡಿಯಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಎಲ್ಲ ಸತಿ ನೋಡಿದ್ರೆ ಲೈಕ್ ಇದುವರೆಗೆ ಒಂದು 3 ಸತಿ ಬಂದಿರ್ಬೋದು ಅಂದ್ಕೊಳ್ತೀನಿ ಫೈನಲ್ಸ್ಗೆ. ಯಾವುದಾದ್ರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಫೇಲ್ಯೂರ್ ಆಗ್ತಾರೆ, ಇದರ ಬ್ಯಾಟಿಂಗ್ ಆರ್ ಬೌಲಿಂಗ್ ಅಂತ. ಸೊ ಬಟ್ ಈ ಸತಿ ನೋಡೋಕ್ಕೆ ಹೋದರೆ ನಾವು ಬೌಲಿಂಗು ಸರಿ, ಫೀಲ್ಡಿಂಗು ಸರಿ, ಬ್ಯಾಟಿಂಗ್ ಲೈನಪ್ಪು ಸರಿ, ಎಲ್ಲ ನಾವು ಬ್ಯಾಲೆನ್ಸ್ಡ್ ಆಗಿದ್ದೀವಿ. ಲೈಕ್ ಡೆಪ್ತ್ ಇದೆ ಬ್ಯಾಟಿಂಗು, ಟಿಲ್ ರೊಮಾರಿಯಾ ಶಫರ್ಡ್ವರೆಗೆ ಆಡೋರು ಇದ್ದಾರೆ. ಸೊ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ, ಈ ಸತಿ ನಾವು ಕಪ್ಪು ಟ್ರಾಫಿನ ಲಿಫ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಓಕೆ ಸರ್, ಈಗ ವಿರಾಟ್ ಕೊಹ್ಲಿ ಇಲ್ಲ ಅಂದರೂ RCBಗೆ ಇರುವಂಥ ಫ್ಯಾನ್ ಬೇಸ್ ಹಿಂಗೆ ಇರುತ್ತಾ ಅಂತ ಅನ್ಸುತ್ತಾ ನನಗೆ? ಲೈಕ್ ನಮ್ಮ ಕರ್ನಾಟಕದಲ್ಲಿ ಇದ್ದೇ ಇರ್ತಾರೆ. ಬಟ್ ಅಕ್ರಾಸ್ ಕರ್ನಾಟಕ ಇರಬೇಕಂದ್ರೆ ನಮಗೊಂದು ಬ್ರ್ಯಾಂಡ್ ನೇಮ್ ಬೇಕು. ಆ ಬ್ರ್ಯಾಂಡ್ ನೇಮು ವಿರಾಟ್ ಕೊಹ್ಲಿನೇ ಮ್ಯಾಮ್. ಸೊ ಡೆಫಿನೆಟ್ಲಿ ಬೇಕು. ಓಕೆ ಸರ್, ಇವಾಗ CSK ಅವರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ 5 ಕಪ್ ಇದ್ದಾವೆ, ನಿಮ್ಮ ಹತ್ರ ಬರೀ ಲಾಲಿಪಾಪ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೆಲ್ಲ ಈ ಕಪ್ಪೇ ನಮಗೆ ತಿರುಗೇಟು ಮ್ಯಾಮ್. ಇದರಲ್ಲಿ ಗೊತ್ತಾಗುತ್ತೆ ಯಾರಿಗೆ ಲಾಲಿಪಾಪು, ಯಾರಿಗೆ ಕಪ್ಪು ಅಂತ.
ಓಕೆ ನಿಮ್ಮ ಪ್ರಕಾರ ಇವತ್ತು ಹೊಡೆಯುತ್ತೆ ಅಂತ ಅನ್ಕೊಂಡಿದ್ದೀರಾ ನೀವು? ಡೆಫಿನೆಟ್ಲಿ ಮ್ಯಾಮ್, ಓಕೆ 200% ಶೂರ್. ನಾವು ಹೊಡೆದೇ ಹೊಡಿತೀವಿ, ಕಾಂಪಿಟೇಟ್ ಮಾಡೇ ಮಾಡ್ತೀವಿ ಈ ಸತಿ. ಓಕೆ ಸರ್, ಒಂದು ವಿಶ್ ಮಾಡೋದಾದ್ರೆ ಸರ್ ಇವತ್ತು ಅನೀಶ್ RCB RCB ಈ ಸಲ ಕಪ್ ನಮ್ದೇ, ಒಂದೇ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. ನಂಬರ್ ಥ್ಯಾಂಕ್ ಯು. ಎಷ್ಟೋ ವರ್ಷದ ಕನಸು ಇವತ್ತು ನನ್ಸಾಗ್ತಾ ಇರುವಂಥದ್ದು. ಏನು ಅನಿಸ್ತಾ ಇದೆ ಸರ್? RCB ಕಪ್ ಹೊಡೆಯುತ್ತೆ ಅಂತ ಅನಿಸ್ತಾ ಇದೆಯಾ? 100% ಹೊಡೆಯುತ್ತೆ. ನಾನು ಅದು ನನ್ನ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಟೀಮಿಗೆ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತದೆ. ಈ ವರ್ಷ ಮಾತ್ರ ಗೆಲ್ತದೆ, ಗೆಲ್ಲುತ್ತೆ ಅಂತ ಗೆಲ್ತದೆ. ಈ ವರ್ಷ ಮಾತ್ರ 100ಕ್ಕೆ 100 ಒಂದೇ ಬರ್ತದೆ ಕಪ್ಪು. ಓಕೆ ಸರ್, ಈಗ ವಿರಾಟ್ ಕೊಹ್ಲಿ ಅವ್ರು ಇಲ್ಲ ಅಂದ್ರೂ ಕೂಡ RCBಗೆ ಇರುವಂಥ ಫ್ಯಾನ್ ಬೇಸ್ ಕಮ್ಮಿ ಆಗಲ್ಲ ಅಂತೀರಾ? ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಅವರು ಇದ್ದರೂ ಇರಲಿಲ್ಲ ಅಂದರೂ ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಅವ್ರದ್ದು ಸ್ವಲ್ಪ ನಮ್ಮ ಸೋತರು ಗೆದ್ದರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಅವರು ನಮ್ಮನ್ನ ಯಾವತ್ತೂ ಬಿಟ್ಕೊಡಲ್ಲ. ನಮ್ಮದು RCBನ ಯಾವತ್ತೂ ಬಿಟ್ಕೊಡ. ಸೋತರು ಕೂಡ ಇರ್ತಾರೆ, ಗೆದ್ದರು ಕೂಡ ಅವ್ರು ಇರ್ತಾರೆ. ಈ ಸಾಲ ಸಾಲ ಕಪ್ ನಮ್ಮದೇ, ಹೊಡಿತೀವಿ ಸರ್ 100ಕ್ಕೆ 100. ಓಕೆ, ಎಷ್ಟೋ ವರ್ಷದ ಕನಸು RCB ಮ್ಯಾಚ್ ಗೆಲ್ಲಬೇಕು, ಕಪ್ ನಮ್ದು ಆಗಬೇಕು ಅನ್ನುವಂಥದ್ದು. ಬಟ್ ಆದರೆ ಕೊನೆ ತನಕ ಬರ್ತಾರೆ, ಆದರೆ ಲಾಸ್ಟಲ್ಲಿ ಸೋತೋಗ್ಬಿಡ್ತಾರೆ, ಕಪ್ ಗೆಲ್ಲಕ್ಕೆ ಆಗಲ್ಲ. ಬಟ್ ಈ ಸರಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಒಂದೊಂದು ಸಲ ಹಂಗೆ ಹೋಗ್ತಿದ್ರು, ಇಷ್ಟು ಬಂದಿದ್ದಿಲ್ಲ. ಈ ಸಲ ಮಾತ್ರ ಬಂದೇ ಬರ್ತದಂತ ನಂಬಿಕೆ ಐತಿ. ಇನ್ನೊಂದು ಏನಂದ್ರೆ ಜನಗಳಿಗೂ ಆರ್ಕೆ ಕಟ್ಕೊಂಡಾರ, ಅದೊಂದು ಸ್ಟ್ರಾಂಗ್ ಕಟ್ಕೊಂಡಾರ, ಪ್ರತಿಯೊಬ್ಬರು ಕಟ್ಕೊಂಡಾರ. ನಾವನ್ನ ಕಟ್ಕೊಂಡಿವಿ ರೀ, ಏನಂತ ಕಟ್ಕೊಂಡಿದ್ದೀರಾ? ಒಂದೆರಡು ಕಾಯಿ ಕೊಡ್ತಂತ ಬೇಡ್ಕೊಂಡಿವಿ ರೀ ನಾವನ್ನ. ಆಯ್ತಾ, ಈ ಸಲ ಆದರೂ ನಮ್ಮ ಮನೆ ದೇವ್ರದ್ದು ಕೊಡ್ತೀವಿ ಅಂತ ಬೇಡ್ಕೊಂಡಿದ್ವಿ. ಯಾಕೆ ಇಷ್ಟೊಂದು ಹುಚ್ಚು ಸರ್ RCB ಅಂದರೆ? ಈಗ 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 ನಮ್ಮಮ್ಮ ಎಷ್ಟು ಹುಚ್ಚ ಅಂತ ನಾವು ಹೆಂಗೆ ಹೇಳಕ್ಕಾಗ್ತಿರ್ತೀವಿ, ಹೆಂಗೆ ಪ್ರೀತಿಸ್ತೀವಲ್ಲ ಅದ್ರಂಗೆ ನಮ್ಮ RCBನ ಅಷ್ಟೇ ನಾವು ಪ್ರೀತಿಸ್ತೀವಿ. ಆಮೇಲೆ ಓಕೆ ಸರ್, ಇವಾಗ CSK ಅವ್ರು ಹೇಳ್ತಾ ಇರೋದು ಏನಂತ ಅಂದರೆ, ನಮ್ಮ ಹತ್ರ 5 ಕಪ್ ಇದ್ದಾವೆ, ನಿಮ್ಮ ಹತ್ರ ಬರೀ ಲಾಲಿಪಾಪ್ ಇದೆ ಅಂತ ಹೇಳ್ತಾ ಇರೋದು. ಅವ್ರಿಗೆ ಏನಂತ ಹೇಳ್ತೀರಾ ಸರ್ ಈ ಮೂಲಕ? ಈ ವರ್ಷ ನಾವು ತೋರಿಸ್ತೀವಿ, ಇವಾಗ ತೋರಿಸ್ತೀವಲ್ಲ, ಇರಲಿ. ನಾವು ಸೋತಿದ್ದೀವಿ ಅಂತ ನಾವು ಅಷ್ಟೊಂದು ಬಿಟ್ಕೊಡೋಕ್ಕಾಗಲ್ಲ. ಅವರು ಗೆಲ್ತಾರ, ಅದ್ರಾಗೇನಿಲ್ಲ. ಈ ಸಲ ನಾನಾದರೂ ಈ ಸಲ ಕಪ್ನ ಹೊಡೆದೇ ಹೊಡಿತೀವಿ. ಒಂದು ಸಲ ಆದರೂ ಹೊಡಿತೀವಿ. ಆಮೇಲೆ ಮತ್ತೆ ಸೋತ್ರು ಕೂಡ ನಮ್ಗೇನು ಪ್ರಾಬ್ಲಮ್ ಏನಿಲ್ಲ ರೀ. ಈ ಸಲ ಆದರೂ ಕಪ್ಪು ನಮ್ಗೆ ಗೆಲ್ತೀವಿ, ಬಂದೇ ಬರ್ತದೆ. ಸರ್, ಕೊನೆಯದಾಗಿ ಒಂದು ವಿಶ್ ಮಾಡಿಬಿಡಿ ಸರ್. RCB ಈ ಸರಿ ಕಪ್ ನಮ್ಮದೇ ಅಂತ ಹೇಳಿ. ಈ ಸಲ ಕಪ್ ನಮ್ಮದೇ, ಯಾರನ್ನ ಬರಲಿ ಯಾರನ್ನ ಹೋಗಲಿ, ಈ ಸಲ ಮಾತ್ರ ಹೊಡೆದೇ ಹೊಡಿತೀವಿ. ಈ ಸಲ ಮಾತ್ರ ಹೊಡೆದೇ ಹೊಡಿತೀವಿ, ಇದು ಫಿಕ್ಸು. ಎಷ್ಟೋ ವರ್ಷದ ಕನಸು ಇವತ್ತು ನೆರವೇರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು ಮೇಡಮ್, ನಿಜ ಅನ್ಸ್ಬೇಕಂದ್ರೆ ಈ ಸತಿ ಕಪ್ಪು ಹೊಡಿಲೇಬೇಕು ನಾವು. ಯಾಕೆಂದರೆ ಇಷ್ಟು ವರ್ಷ ಅವ್ರು ಆಡಿದರು, ಅಟ್ಲೀಸ್ಟ್ ಇದುವರೆಗೆ ಬಂದು ಹೋದ್ರು ಅವರು, ಫೈನಲ್ ಸೆಮಿವರೆಗೆ ಬಂದು ಹೋದರು. ಈ ಸತಿ ಹೊಡಿಲೇಬೇಕು ಕಪ್, ಈ ಸತಿ ಖಂಡಿತ ಹೊಡಿತಾರೆ, ಹೋಪ್ ಇದೆ. ಸರ್, ಈಗ ನೀವೇ ಈಗ ಹೇಳಿದ್ರೆ ಎಲ್ಲ ಟೈಮು ಅಷ್ಟೇ ಲಾಸ್ಟ್ ತನಕ ಬರ್ತೀವಿ, ಬಟ್ ಕಪ್ ಹೊಡೆಯೋಕ್ಕಾಗಲ್ಲ. ಸೊ ಈ ಸರಿ ಏನು ಎತ್ತ ಅನ್ನುವಂಥದ್ದು ಅಂದರೆ ಏನಂದರೆ ಅದು ನಮ್ಮದು ಇದೇ ಲಕ್ಕಿಲ್ಲ ಅನ್ಸ್ಬೋದು ಅಷ್ಟೇ. ಕೊನೆವರೆಗೂ ಬರ್ತಾರೆ, ಲಾಸ್ಟ್ ಕೊನೆ ಮೂಮೆಂಟಲ್ಲಿ ಫೀಲ್ಡಿಂಗ್ ಇರಲ್ಲ, ಮೋಸ್ಟ್ಲಿ ಬ್ಯಾಟಿಂಗ್ ಇರಲ್ಲ, ಫೀಲ್ಡಿಂಗ್ ಆಡಿದ್ರು ಫೀಲ್ಡಿಂಗ್ ಮಾಡಲ್ಲ. ಸೊ ಅದೇ ಒಂದು ಅನುಕೂಲ ಇದಾಗಿದೆ ಈ ಸತಿ. ಆದರೆ ಈ ಸತಿ ಅಂದರೆ ಎಲ್ಲ ಪಕ್ಕ ಟಫಲ್ಲಿದ್ದಾರೆ. ಬೌಲಿಂಗ್ ಇದೆ ಈ ಸತಿ, ಬ್ಯಾಟಿಂಗ್ ಇದೆ. ಯಾಕೆಂದರೆ ಒಂದು ಸತಿ ಫೀಲ್ಡಿಂಗ್ ಅಷ್ಟಿರಲಿಲ್ಲ ನಮ್ಮದು, ಬೌಲಿಂಗ್ ಸ್ವಲ್ಪ ವೀಕ್ ಇತ್ತು. ಈ ಸತಿ ಏನಂದರೆ ಬೌಲರ್ಸ್ ಕರೆಕ್ಟ್ ಆಗಿದ್ದಾರೆ, ಬ್ಯಾಟ್ಸ್ಮನ್ ಇದೆ. ಈ ಸತಿ ಹೊಡ್ತಾರೆ ಕಪ್ಪು. ಓಕೆ ಸರ್, ಇವಾಗ CSK ಅವ್ರು ಹೇಳ್ತಾ ಇರುವಂಥದ್ದು, ನಮ್ಮ ಹತ್ರ 5 ಕಪ್ ಇದೆ, ನಿಮ್ಮ ಹತ್ರ ಬರೀ ಲಾಲಿಪಾಪ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಕಪ್ ಇಟ್ಕೊಂಡು ಏನು ಮಾಡ್ತಾರೆ ಅವರು CSK ಅವರು? ಆದರೆ ನಾವು ಇಲ್ಲಿ ಬೆಳೆದು ನಾವು ನಮ್ಮ ಜನ ಫ್ಯಾನ್ಸ್ ಇದ್ದಾರೆ, ಅದೇ ಸಾಕು ಮೇಡಮ್. ನಾವು RCB ಹೊಡೆದಿಲ್ಲ ಅಂದ್ರೆ ಪರವಾಗಿಲ್ಲ, ಫ್ಯಾನ್ಸ್ ಎಂಕರೇಜ್ಮೆಂಟ್ ಇದೆ, ಅದೇ ನಮ್ಮ RCB ಹೆಮ್ಮೆ ಮೇಡಮ್. ಓಕೆ ಸರ್, ಕೆಲವೊಬ್ರು ಹೇಳ್ತಾರೆ ವಿರಾಟ್ ಕೊಹ್ಲಿ ಇರೋದಕ್ಕೆ RCBಗೆ ಇಷ್ಟೊಂದು ಫೇಮು ನೇಮು ಅಂತ ಹೇಳಿ. ವಿರಾಟ್ ಕೊಹ್ಲಿ ಇಲ್ಲ ಅಂದರೂ ಕೂಡ ಇಷ್ಟೇ ಕ್ರೇಜ್ ಇರುತ್ತೆ RCB ಮೇಲೆ? ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಇಸ್ ಅ ಗುಡ್ ಪ್ಲೇಯರ್, ಗುಡ್ ಬ್ಯಾಟ್ಮನ್. ಸೊ ಅವ್ರಿಗೆ ಗೊತ್ತಿರುತ್ತೆ. ಧೋನಿ ಥರ ಇವಾಗ ಚೆನ್ನೈಲಿ ಧೋನಿ ಹೆಂಗೆ, ಅದೇ ಥರ ಅವರು. ಸೊ ಟೀಮ್ಗೋಸ್ಕರ ಆಡ್ತಾರೆ ಅವರು. ಯಾವ ಮೂಮೆಂಟಲ್ಲಿ ಟೆನ್ಷನ್ ತೊಗೊಳ್ಳಲ್ಲ ಆ ಮನುಷ್ಯ. ಸೊ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಟ್ಯಾಕ್ಲಾಗಿ ಹೊಡಿಬೇಕು, ಬಾಲ್ ಹೆಂಗೆ ಮೂಮೆಂಟ್ ಮಾಡಬೇಕು, ಸೊ ನಾವು ಹೆಂಗೆ ಪ್ಲೇ ಮಾಡಬೇಕಂತ ಗೊತ್ತಿರುತ್ತೆ. ಸೊ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಸ್ವಲ್ಪ ಲೂಸ್ ಆಗುತ್ತೆ ಟೀಮ್, ಡೆಫಿನೆಟ್ಲಿ ನಿಜಾನೇ ಅದು. ಅಂದರೆ ವಿರಾಟ್ ಕೊಹ್ಲಿ ಏನಂದರೆ ಹೇಳ್ದಲ್ಲ, ಇವಾಗ ಒಂದು ಸ್ಟ್ಯಾಂಡರ್ಡಲ್ಲಿ ಆಡ್ತಾರೆ ಅವರು, ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ ಅವ್ರದ್ದು. ಸೊ ಅಷ್ಟು ಬೇಗ ಅವರು ಕ್ಯಾಚಸ್ ಎಲ್ಲ ಕೊಡೋಲ್ಲ. ಅವ್ರಿಗೆ ಗೊತ್ತಿರುತ್ತೆ ಯಾವ ಬಾಲ್ ಹೆಂಗೆ ಹೊಡಿಬೇಕು, ಹೆಂಗೆ ಬಂದರೆ ಇದು ಮಾಡಬೇಕು, ಮೂವ್ಮೆಂಟ್ ಮಾಡಬೇಕು ಅಂತ. ಸ್ವಲ್ಪ ಪೇಷನ್ಸಿಂದ ಆಡ್ತಾರೆ. ಅವ್ರ ಪಾರ್ಟಿ ಟೆನ್ಷನ್ ಇದ್ರೂ ಪೇಷನ್ಸ್ ಇರುತ್ತೆ, ಆದರೆ ಗೇಮಲ್ಲಿ ಮಾತ್ರ ಟೆನ್ಷನ್. ಓಕೆ ಸರ್, ಕೊನೆಯದಾಗಿ ಹೇಳೋದಾದರೆ RCB ಬಗ್ಗೆ? RCB ಹೆಮ್ಮೆ ಮೇಡಮ್. RCB ಅಂದರೆ ನಾವು ಹೆಮ್ಮೆ ಪಡಲೇಬೇಕು. ಯಾಕೆಂದರೆ ನಾವು
ಇಲ್ಲಿ ಬೆಳೆದು RCB ಗೆಲ್ಲಲೇಬೇಕು ಈ ಸತಿ. ಅದು ಕೊನೆವರೆಗೂ ಬಂದಿದ್ದಾರೆ, ಫೈನಲ್ವರೆಗೂ ಬಂದಿದೆ. ಸೊ ಈ ಸತಿ ಖಂಡಿತ ಹೊಡೆದಿದ್ದಾರೆ ಕಪ್ಪು. ನಮಗಂತೂ ಹೋಪ್ ಇದೆ. ಸೊ ನಿಮ್ಮ ವಿಶ್ ಮಾಡೋದಾದ್ರೆ ಸರ್ ಇವತ್ತಿಗೆ ಜೈ RCB, ಈ ಸತಿ ಕಪ್ ನಮ್ಮದೇ. 18ರ ನಂಟು ಈ ಸರಿ RCB ಕಪ್ಪಿಗೆ ಆಗುತ್ತಾ ಗಂಟು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಇದಿಷ್ಟು ನಮ್ಮ ಜನಸಾಮಾನ್ಯರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.